ಎಸ್ಟೇಟ್ನ ಫ್ಲ್ಯಾಟ್ಗಳು ನಿಮ್ಗೆಲ್ರಿಗೂ ಗೊತ್ತೇ ಇದೆ ಅಲ್ವಾ. ಆದರೆ ನಾನಿವತ್ತು ನಿಮಗೆ ತೋರಿಸ್ತಾ ಇರೋದು ದೇವನಹಳ್ಳಿಯಲ್ಲಿರೋ ಇಂಡಿಯಾ ಎಸ್ಟೇಟ್ನ ಫ್ಲ್ಯಾಟ್ಗಳು. ಹಾಗಾದರೆ ಇಂಡಿಯಾ ಎಸ್ಟೇಟ್ನ ಈ ಫ್ಲ್ಯಾಟ್ಗಳು ಎಲ್ಲಿದೆ ಅಂತ ನೋಡೋದಾದರೆ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ಸ್ಟ್ರೇಟ್ ಬಂದರೆ ನಿಮಗೆ ದೇವನಹಳ್ಳಿ ಸರ್ಕಲ್ ಸಿಗುತ್ತೆ. ನಾನಿವಾಗ ನಿಂತಿರೋದು ಕೂಡ ಅಲ್ಲೇ. ದೇವನಹಳ್ಳಿ ಸರ್ಕಲ್ ಇಂದ ರೈಟ್ ಸೈಡ್ಗೆ ಆ ಕಡೆ ಹೋದರೆ ಇಂಡಿಯಾ ಎಸ್ಟೇಟ್ನ ಫ್ಲ್ಯಾಟ್ಗಳು ಇರುತ್ತೆ. ಅಲ್ಲಿ ನಿಮಗೆ ಪೋಸ್ಟ್ ಆಫೀಸ್ ಇದೆ, ಪೊಲೀಸ್ ಸ್ಟೇಷನ್ ಇದೆ, ದೇವನಹಳ್ಳಿ ಟೌನ್ ಇದೆ. ಅಲ್ಲಿ ನೀವು ಸ್ವಲ್ಪ ಮುಂದೆ ಹೋದರೆ ಈ ಸ್ಕೈ ವ್ಯೂನ ಬ್ಯೂಟಿಫುಲ್ ಫ್ಲ್ಯಾಟ್ಗಳು ನಿಮಗಾಗಿ ವೆಲ್ಕಮ್ ಮಾಡ್ತಾ ಇರುತ್ತೆ. ಸಿಲಿಕಾನ್ ಸಿಟಿಯಲ್ಲಿ ಕಡಿಮೆ ವೆಚ್ಚದಲ್ಲಿ ಒಂದು ಸ್ವಂತ ಮನೆ ಮಾಡ್ಕೋಬೇಕು, ಲಕ್ಸುರಿಯಸ್ ಮತ್ತು ಪೀಸ್ಫುಲ್ ಲೈಫ್ ಲೀಡ್ ಮಾಡಬೇಕು. ಮನೆಯ ಅಕ್ಕಪಕ್ಕ ಎಲ್ಲ ಫೆಸಿಲಿಟೀಸ್ ಇರಬೇಕು, ಯಾವುದಕ್ಕೂ ಕಡಿಮೆ ಆಗಲೇಬಾರ್ದು ಅನ್ನೋ ಆಸೆ ಎಲ್ರಿಗೂ ಇದ್ದೇ ಇರುತ್ತಲ್ವಾ. ಹಾಗಾದರೆ ವೀಕ್ಷಕರೇ, ನಿಮಗಿದು ರೈಟ್ ಪ್ಲೇಸ್ ಮತ್ತು ರೈಟ್ ಪ್ಲಾಟ್ಫಾರ್ಮ್. ಯಾಕೆಂದರೆ ಇಲ್ಲಿ ಸ್ಕೈ ಇಸ್ ದ ಲಿಮಿಟ್. ಆಶ್ಚರ್ಯ ಪಡಬೇಡಿ, ಆ ಸ್ಕೈ ವ್ಯೂಗೆ ನಾನೀಗ ನಿಮಗೆ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಇಂಡಿಯಾ ಎಸ್ಟೇಟ್ನ ಜುಪಿಟರ್ ಝೋನ್ ಅಲ್ಲಿ ಇರುವಂತದ್ದು. ಇಲ್ಲೇನು ನೀವು ಕನ್ಸ್ಟ್ರಕ್ಷನ್ ಏರಿಯಾ ನೋಡ್ತಾ ಇದ್ದೀರಾ, ಇಲ್ಲಿ ಜುಪಿಟರ್ ಝೋನ್ ಬರುತ್ತೆ. ಮತ್ತೆ ಆ ಕಡೆ ನನ್ನ ರೈಟ್ ಸೈಡ್ ಅಲ್ಲಿ ಏನು ವೀನಸ್ ಝೋನ್ ಕೂಡ ಇರುತ್ತೆ. ವೀನಸ್ ಮತ್ತೆ ಜುಪಿಟರ್ ಅಕ್ಕಪಕ್ಕನೇ ಇರುತ್ತೆ. ಇಲ್ಲಿ ಜುಪಿಟರ್ ಝೋನ್ ಅಲ್ಲಿ ಇಲ್ಲೆಲ್ಲ ಏನೆಲ್ಲ ಇರುತ್ತೆ ಅನ್ನೋ ಕ್ಯೂರಿಯಾಸಿಟಿ ನಿಮ್ಮಲ್ಲಿ ಇರಬಹುದು. ಅದನ್ನೆಲ್ಲ ನಾವು ನೋಡೋದಾದ್ರೆ, ರಿಲ್ಯಾಕ್ಸಿಂಗ್ ಝೋನ್ ಇಲ್ಲಿ ಇರುತ್ತೆ. ಫ್ಯಾಮಿಲಿ ಜೊತೆ ರಿಲ್ಯಾಕ್ಸ್ ಮಾಡೋಕ್ಕೆ ಸುಮಾರು ಜನ ಇಷ್ಟಪಡ್ತಾರೆ. ವೀಕೆಂಡ್ಸಲ್ಲಿ ನೀವು ಫ್ಯಾಮಿಲಿ ಜೊತೆ ರಿಲ್ಯಾಕ್ಸ್ ಮಾಡಬಹುದು. ಮತ್ತು ಮೆಡಿಟೇಷನ್ ಝೋನ್ ಕೂಡ ಇಲ್ಲಿರುತ್ತೆ, ಯೋಗ ಝೋನ್ ಇರುತ್ತೆ, ಜೊತೆಗೆ ಸಮ್ಮರ್ ಹೌಸ್ ಕೂಡ ಇಲ್ಲೇ ಇರುತ್ತೆ. ಪ್ಲಸ್ ಎಲ್ಡರ್ಸ್ ಝೋನ್ ಕೂಡ ಇಲ್ಲಿರುತ್ತೆ, ಚಾಟ್ ಅರೇನಾ ಕೂಡ ಇಲ್ಲೇ ಇರುತ್ತೆ. ಮತ್ತು ಮಕ್ಕಳಿಗೋಸ್ಕರನೇ ಅಂತ ಮಕ್ಕಳು ಸ್ಯಾಟರ್ಡೆ ಸಂಡೇ ಬಂತು ಅಂದರೆ ಸಾಕು, ವೀಕೆಂಡನ್ನು ನಾವು ಎಂಜಾಯ್ ಮಾಡಬೇಕು, ಆಟ ಆಡಬೇಕು, ಗೇಮ್ಸ್ ಆಡಬೇಕು ಅಂತ ಇಷ್ಟಪಡ್ತಾರೆ. ಸೊ ಮಕ್ಕಳಿಗಾಗಿ ಇಲ್ಲಿ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಕೂಡ ಇದೇ ಜಾಗದಲ್ಲಿ ಬರುತ್ತೆ. ಜುಪಿಟರ್ ಮತ್ತು ವೀನಸ್ ಝೋನ್ ಇಲ್ಲೇ ಇರುತ್ತೆ. ಆ ಎಲ್ಲ ಝೋನ್ಗಳ ಮೇಲೆ, ಟೆರೆಸ್ ಮೇಲೆ ಇಷ್ಟೆಲ್ಲ ಫೆಸಿಲಿಟೀಸ್ಗಳು ಬರುತ್ತೆ. ಸೊ ಇಂತಹ ಒಂದು ಗೋಲ್ಡನ್ ಅಪಾರ್ಚುನಿಟೀಸ್ ವೀಕ್ಷಕರೇ ನೀವು ಮಿಸ್ ಮಾಡಿಕೊಂಡ್ರೆ ನಿಜವಾಗ್ಲೂ ತುಂಬಾ ಲಾಸ್ ಅಂತಲೇ ಹೇಳ್ಬೋದು. ಸೊ ತ್ವರೆ ಮಾಡಿ, ಯಾವುದೇ ಕಾರಣಕ್ಕೂ ಇಂಡಿಯಾ ಎಸ್ಟೇಟ್ನ ಈ ಫ್ಲ್ಯಾಟ್ ಈಗಲೇ ಬುಕ್ ಮಾಡಿ. ಈ ಪ್ರಾಜೆಕ್ಟ್ ಶುರುವಾಗಿದ್ದು ಯಾವಾಗ, ಮುಗಿಯೋದು ಯಾವಾಗ, ಈ ಪ್ರಾಜೆಕ್ಟ್ನ ವಿಶೇಷತೆಗಳು ಏನು ಅಂತ ತಿಳಿಸಿಕೊಡಲು ನನ್ನ ಜೊತೆ ಇದ್ದಾರೆ ಈ ಪ್ರಾಜೆಕ್ಟ್ನ ಸೀನಿಯರ್ ಮ್ಯಾನೇಜರ್ ಸಿದ್ಧಲಿಂಗೇಶ್ ಅವರು. ಹಾಯ್ ಸರ್. ಹಲೋ. ಸೊ ಸಿಲಿಕಾನ್ ಸಿಟಿಯಲ್ಲಿ ಲಕ್ಸುರಿಯಸ್ ಲೈಫ್ ಲೀಡ್ ಮಾಡಬೇಕು, ಸ್ವಂತ ಮನೆ ಕೂಡ ಇರಬೇಕು ಅಂತ ಸುಮಾರು ಜನರಿಗೆ ಆಸೆ ಇರುತ್ತೆ. ಅಂಥವ್ರಿಗೆ ಇಂಡಿಯಾ ಎಸ್ಟೇಟ್ ಎಷ್ಟು ಸೂಟೆಡ್ ಆಗುತ್ತೆ ಅಂತ ಹೇಳ್ತೀರಾ? ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದಾಗಿನಿಂದ ದೇವನಹಳ್ಳಿ ಅಂತ ಒಂದು ಟೌನು ತುಂಬ ಆಗಿ ದೊಡ್ಡದು ಬೆಳೀತಾ ಇದೆ. ಈಗ ಬೈಪಾ ಅಂತ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ದವರೇ ತಮ್ಮದು IT ಅಂತ ಒಂದು ಸೆಕ್ಟರ್ ಓಪನ್ ಮಾಡ್ತಾರೆ, ವಿಚ್ ಇಸ್ ಅಬೌವ್ 300 acres ಲ್ಯಾಂಡ್. ಅಲ್ಲಿ ಡೆವಲಪ್ಮೆಂಟ್ ಆಗೋದಕ್ಕಿಂತ ಅದಕ್ಕಿಂತ ಮುಂಚೆಗೆ ನಾವು ಡೆವಲಪ್ ಮಾಡಿದ್ರೆ ಇಟ್ ವಿಲ್ ಬಿ ಮೋರ್ ಹೆಲ್ಪ್ಫುಲ್ ಫಾರ್ ದ ಪೀಪಲ್ ಟು ಕಮ್ ಅಕ್ರಾಸ್. ಅದಕ್ಕಂತಲೇ ಹೇಳಿಬಿಟ್ಟು ಇಂಡಿಯಾ ಎಸ್ಟೇಟ್ ಇವಾಗ ಈ ಪ್ರಾಜೆಕ್ಟನ್ನು ಡೆವಲಪ್ ಮಾಡ್ತಾರೆ. ಓಕೆ ಸರ್, ಹಾಗಾದರೆ ಇದು ಎಷ್ಟು ಟೋಟಲ್ ಏರಿಯಾ ಎಷ್ಟಿದೆ? ಈ ಪ್ರಾಜೆಕ್ಟ್ ಬಗ್ಗೆ ನಮಗೆ ಮಾಹಿತಿ ಕೊಡಿ. ಇದು ಟೋಟಲ್ ಎಕರ್ ಇಸ್ ಅಬೌಟ್ 7 acres. ಇದು ಲ್ಯಾಂಡ್ 7 acres for 17 gunters. So scattered across 9 towers, each of G+11 and one is G+10 and about 1050 apartments. ಓಕೆ ಸರ್, ಇನ್ನು ಇಲ್ಲಿ ಇಂಡಿಯಾ ಎಸ್ಟೇಟಲ್ಲಿ 2 BHK ಮತ್ತು 3 BHK ಬ್ಯೂಟಿಫುಲ್ ಫ್ಲ್ಯಾಟ್ಸ್ ಏನೋ ರೆಡಿ ಆಗಿದೆ, ಎಲ್ಲರೂ ಬಂದು ನೋಡ್ತಾ ಇದ್ದಾರೆ. ಅದು ಬಿಟ್ಟು ಬೇರೆ ಏನೆಲ್ಲ ಫೆಸಿಲಿಟಿ ಇಲ್ಲಿರುತ್ತೆ ಅಂತ? 2 BHK every apartment will be having a clubhouse first of all. So there will be amenities given by the developers. So ಅದು ಬಿಟ್ಕೊಟ್ಟು ಅದ್ರ ಜೊತೆಗೇನೆ ವಿ ಆರ್ ಗಿವಿಂಗ್ ಎ ಸ್ಕೈ ವ್ಯೂ ಕೈಂಡ್ ಆಫ್ ಎ ಥಿಂಗ್ ವೇರ್ ಇನ್ ದ ಫ್ಯಾಮಿಲಿ ಕ್ಯಾನ್ ಹ್ಯಾವ್ ದೇರ್ ಓನ್ ಸಪ್ರೇಟ್ ಗಜಿಬೋ ಕೈಂಡ್ ಆಫ್ ಎ ಥಿಂಗ್. ದೇ ಹ್ಯಾವ್ ಎ ಚಾಟ್ ಝೋನ್ ವೇರ್ ಇನ್ ದ ಪೀಪಲ್ ಕ್ಯಾನ್ ಡಿಸ್ಕಸ್ ಥಿಂಗ್ಸ್ ಓವರ್ ದೇರ್. ಓಕೆ ಸರ್, ಇನ್ನು ಲೊಕೇಶನ್ ಬಗ್ಗೆ ಮಾತಾಡೋದಾದರೆ ಆಕಾಶ್ ಇಂಟರ್ನ್ಯಾಷನಲ್ ಸ್ಕೂಲು ಇದೆ, ಹಾಸ್ಪಿಟಲ್ ಇದೆ, ಏರ್ಪೋರ್ಟ್ ಇದೆ. ಬೇರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನೀವು ಲೊಕ್ಯಾಲಿಟಿ? ಬೇರೆ ಹೇಳಬೇಕಂದ್ರೆ ಅಪಾರ್ಟ್ ಫ್ರಮ್ ಆಲ್ ದೀಸ್ ತ್ರೀ, ದ ಶೆಲ್ ವಿಚ್ ಇಸ್ ಕಮಿಂಗ್ ಅಪ್ ಅಕ್ರಾಸ್ ಆಲ್ಮೋಸ್ಟ್ ಜಸ್ಟ್ ಹಾರ್ಡ್ಲಿ ಅಬೌಟ್ 3-4 kilometers ವಿಚ್ ಇಸ್ ಗೆಟಿಂಗ್ ಡೆವಲಪ್ಡ್. ಓಕೆ, ಇನ್ನು ಇಂಡಿಯಾ ಎಸ್ಟೇಟ್ ಇಂತಹ ಗೋಲ್ಡನ್ ಅಪರ್ಚುನಿಟಿ ಅದನ್ನು
ಏರ್ಪೋರ್ಟ್ ಹತ್ರ ಇದೆ, ಎಲ್ಲ ಸ್ಕೂಲ್ ಹತ್ರ ಇದೆ, ಹಾಸ್ಪಿಟಲ್ಸ್ ಹತ್ರ ಇದೆ, ಮಾಲ್ಗಳು ಹತ್ರ ಇದೆ. ಇಂಥ ಒಂದು ಗೋಲ್ಡನ್ ಅಪಾರ್ಚುನಿಟಿ ಮಿಸ್ ಮಾಡ್ಕೋಬೇಡಿ ಅಂತ ನೀವು ವ್ಯೂವರ್ಸ್ಗೆ ಯಾವ ರೀತಿ ಹೇಳ್ತೀರಾ? ವ್ಯೂವರ್ಸ್ಗೆ ಏನು ಹೇಳಬೇಕಂದ್ರೆ ಇದೆಲ್ಲ ಡೆವಲಪ್ಮೆಂಟ್ ಸಿನ್ಸ್ ದೇವನಹಳ್ಳಿ ಡೆವಲಪ್ ಆಗ್ತಾ ಇದೆ, ಹಾಗಾಗಿ ಇದು ನಮ್ಮದು ಒಂದು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ. ಸೊ ಅಕಾರ್ಡಿಂಗ್ಲಿ ಹಂಗೆ ನೋಡಿದರೆ ಜಸ್ಟ್ ಐ ಕ್ಯಾನ್ ಸೇ ಜಸ್ಟ್ ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಜಸ್ಟ್ ಬುಕ್ ಇಟ್. ಯಾಕಂದರೆ IT ಸೆಕ್ಟರ್ ಬರ್ತಾ ಇದೆ, ಇಟ್ಸ್ ಗೋಯಿಂಗ್ ಟು ಡೆವಲಪ್. ಅದಕ್ಕಿಂತ ಮುಂಚೆಗೆ ನಾವು ಬಂದು ಸೆಟಲ್ ಆಗಿಬಿಟ್ರೆ ಇಟ್ ವಿಲ್ ಬಿ ಮೋರ್ ಹೆಲ್ಪ್ಫುಲ್ ಫಾರ್ ದ ಎವ್ರಿ ಪೀಪಲ್. ಸೊ ಸ್ಕೈ ಇಸ್ ದ ಲಿಮಿಟ್. ಸ್ಕೈ ಇಸ್ ದ ಲಿಮಿಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಎಲ್ಲ. ಇನ್ನು ಇಂಡಿಯಾ ಎಸ್ಟೇಟ್ನ ಈ ಸ್ಕೈ ವ್ಯೂ ಫ್ಲಾಟ್ ಬಳಿ ಎಲ್ಲ ಸೌಲಭ್ಯ ಇದೆ ಅಂತ ನಾನು ಆಗಲೇ ಹೇಳಿದ್ದೆ. ಹೌದು, ಇಲ್ಲೇ ಒಂದು ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಒಂದು ಬ್ಯೂಟಿಫುಲ್ ದೇವಸ್ಥಾನ ಕೂಡ ಇದೆ. ಅಲ್ಲಿ ನಾನೀಗ ನಿಂತಿದ್ದೀನಿ. ಅದೇ ಶ್ರೀ ನಾಕೋಡ ಅವಂತಿ 108 ಪಾರ್ಶ್ವನಾಥ ಜೈನ ತೀರ್ಥಧಾಮ ದೇವಸ್ಥಾನ. ಹಾಗಾದ್ರೆ ಆ ದೇವಸ್ಥಾನ ಹೇಗಿದೆ, ಆ ದೇವಸ್ಥಾನದ ವಿಶೇಷತೆ ಏನು, ಬನ್ನಿ ನೋಡೋಣ. ನಾನಾಗಲೇ ನಿಮಗೆ ಹೇಳಿರುವಂತೆ ನಾನೀಗ ಜೈನ ದೇವಸ್ಥಾನದಲ್ಲಿದ್ದೀನಿ. ನೀವು ನೋಡ್ತಾ ಇರಬಹುದು ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ದೇವಸ್ಥಾನ ಅಂತ. ಇದರ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಟೋಟಲ್ 117 ಗೋಪುರಗಳು ಇರುವಂಥದ್ದು. ಹಲವಾರು ರಾಜ್ಯದಿಂದ ಮತ್ತೆ ದೇಶದ ವಿವಿಧೆಡೆಯಿಂದ ಇಲ್ಲಿ ಪ್ರವಾಸಿಗರು ಬರ್ತಾರೆ, ದೇವಸ್ಥಾನವನ್ನು ನೋಡ್ತಾರೆ, ಹೋಗ್ತಾರೆ. ಮತ್ತೆ ಇಲ್ಲಿ ಭಕ್ತಾದಿಗಳಿಗಾಗಿ ಅಂತ ವಿಶೇಷ ಸೌಲಭ್ಯಗಳು ಕೂಡ ಇದೆ. ಈ ದೇವಸ್ಥಾನವನ್ನ 14 ವರ್ಷಗಳ ಹಿಂದೆ ಅಂದ್ರೆ 1999ರಲ್ಲಿ ನಿರ್ಮಿಸಲಾದ ದೇವಸ್ಥಾನ ಇದು. ನಿಜವಾಗ್ಲೂ ತುಂಬಾ ಬ್ಯೂಟಿಫುಲ್ ಆಗಿದೆ. ಇಂಡಿಯಾ ಎಸ್ಟೇಟ್ನ ಸ್ಕೈ ವ್ಯೂ ಇಂದ ಕೇವಲ 2 ನಿಮಿಷಕ್ಕೆ ವಾಕಬಲ್ ಡಿಸ್ಟೆನ್ಸ್ಗೆ ಈ ದೇವಸ್ಥಾನ ಇರುವಂತದ್ದು. ತೀರ್ಥಧಾಮ ದೇವಸ್ಥಾನ. ಈ ಪುರಾತನ ದೇವಸ್ಥಾನ ಕೂಡ ಸ್ಕೈ ವ್ಯೂನ ಇಂಡಿಯಾ ಎಸ್ಟೇಟ್ನ ದೇವನಹಳ್ಳಿಯ ಸುತ್ತಮುತ್ತಲೇ ಇರುವಂಥದ್ದು. ತುಂಬಾ ಪುರಾತನ ದೇವಸ್ಥಾನ, ಸುಮಾರು 20 ವರ್ಷ ಹಳೆಯ ದೇವಸ್ಥಾನ ಇದು ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ವಿಶೇಷ ಅಂದ್ರೆ ಬೆಟ್ಟದ ಮೇಲೆ ಈ ದೇವಸ್ಥಾನ ಇರುವಂಥದ್ದು. ನೀವು ಆ ಕಡೆ ನೋಡಿದ್ರೆ ಇಡೀ ದೇವನಹಳ್ಳಿ ಟೌನ್ ನಿಮಗೆ ಕಾಣ್ತಾ ಇದೆ, ತುಂಬಾ ಸುಂದರವಾಗಿ ಕಾಣ್ತಾ ಇರುವಂಥದ್ದು. ಹಲವಾರು ಪ್ರವಾಸಿಗಳು ದೇಶದಿಂದ ಅಷ್ಟಲ್ಲದೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಕೂಡ ಪ್ರವಾಸಿಗರು ಈ ದೇವಸ್ಥಾನಕ್ಕೆ ಆಗಮಿಸ್ತಾರೆ. ಸ್ಕೈ ವ್ಯೂ ಏರ್ಪೋರ್ಟ್ಗೆ ಎಷ್ಟು ಹತ್ರ ಇದೆ ಅಂತ ಹೇಳಿ ನೋಡೋಣ. ನೀವೀಗ ನನ್ನ ರೈಟ್ ಸೈಡ್ ಅಲ್ಲಿ ನೋಡ್ತಾ ಇರೋದು ಏರ್ಪೋರ್ಟ್ ಅಲ್ಲಿ ಒಂದು ಫ್ಲೈಟ್ ಲ್ಯಾಂಡಿಂಗ್ ಆಗ್ತಾ ಇದೆ. ನೀವಿಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ಎಷ್ಟು ಸ್ಪಷ್ಟವಾಗಿ ಕಾಣುತ್ತೆ ಅಂತ ಹೇಳಿ ನೀವು ನೋಡ್ತಾ ಇರಬಹುದು. ಇಂಡಿಯಾ ಎಸ್ಟೇಟ್ನ ಸ್ಕೈ ವ್ಯೂ ಸೈಟ್ ಇಂದ ಏರ್ಪೋರ್ಟ್ ಇಲ್ಲಿ ಫ್ಲೈಟ್ ಲ್ಯಾಂಡಿಂಗ್ ಆಗ್ತಾ ಇರುವಂತದ್ದು ತುಂಬಾ ಸ್ಪಷ್ಟವಾಗಿ ಕಾಣ್ತಾ ಇದೆ. ಏರ್ಪೋರ್ಟ್ಗೆ ಒಂದು ಫ್ಲೈಟ್ ಲ್ಯಾಂಡಿಂಗ್ ಆಗಲಿ ಅಥವಾ ಟೇಕ್ ಆಫ್ ಆಗಲಿ ತುಂಬಾ ಸ್ಪಷ್ಟವಾಗಿ ಕಾಣುತ್ತೆ. ಅಂದ್ರೆ ನಮ್ಮ ಇಂಡಿಯಾ ಎಸ್ಟೇಟ್ನ ಸ್ಕೈ ವ್ಯೂ ಸೈಟ್ನಿಂದ ಏರ್ಪೋರ್ಟ್ ಇಷ್ಟು ಚೆನ್ನಾಗಿ ವಿಸಿಬಲ್ ಆಗುತ್ತೆ ಅಂತ ಹೇಳಿ ನೀವೇ ನೋಡ್ತಾ ಇದ್ದೀರಾ. ದೃಶ್ಯಗಳಲ್ಲಿ ಲ್ಯಾಂಡಿಂಗ್ ಆಗ್ತಾ ಇರೋದು ತುಂಬಾ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಮತ್ತಿನ್ನೊಂದೇನು ಅಂದ್ರೆ ಫ್ಲೈಟ್ ಯಾವುದೇ ಟೇಕ್ ಆಫ್ ಕೂಡ ಆಗಲಿ ಅದು ಕೂಡ ಕ್ಲಿಯರ್ಲಿ ಕಾಣುತ್ತೆ. ತುಂಬಾ ಇಂಪಾರ್ಟೆಂಟ್ ವಿಷಯ ಅಂದ್ರೆ ಏರ್ಪೋರ್ಟ್ ಇಂಡಿಯಾ ಎಸ್ಟೇಟ್ನ ಸ್ಕೈ ವ್ಯೂ ಸೈಟ್ನಿಂದ ಕೇವಲ 7 ಮಿನಿಟ್ಸ್ ಡ್ರೈವ್ ದೂರದಲ್ಲಿದೆ. ಕೇವಲ 7 ಮಿನಿಟ್ಸ್ ಡಿಸ್ಟೆನ್ಸ್ ಅಲ್ಲಿ ನೀವು ಇಂಡಿಯಾ ಎಸ್ಟೇಟ್ನ ಸ್ಕೈ ವ್ಯೂ ಸ್ಪಾಟ್ ರೀಚ್ ಆಗ್ತೀರಾ. ಸೊ ಅಷ್ಟೇ ಅಲ್ಲದೆ ಇಲ್ಲಿ ಮಧ್ಯದಲ್ಲಿ ನಿಮಗೆ ಏನು ಆಕಾಶ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಆಕಾಶ್ ಇಂಟರ್ನ್ಯಾಷನಲ್ ಹಾಸ್ಪಿಟಲ್ ಇದೆ, ಪ್ರತಿಯೊಂದು ಸೌಲಭ್ಯಗಳು ಕೂಡ ಇಲ್ಲಿ ಇರುವಂಥದ್ದು. ಇನ್ನು ರೈಟ್ ಸೈಡ್ ಅಲ್ಲೇ ನಮ್ಮ ಇಂಡಿಯಾ ಎಸ್ಟೇಟ್ನ ಸ್ಕೈ ವ್ಯೂ ಸ್ಪಾಟ್ ಸೈಟ್ ಏನು ಇರುವಂಥದ್ದು ನೀವೆಲ್ಲ ಅಲ್ಲಿ ನೋಡ್ತಾ ಇರುವಂಥದ್ದು. ಅಲ್ಲಿ ಕೆಲಸ ನಡೀತಾ ಇದೆ ಇದು. ಸೊ ನಾನು ಹೇಳ್ದಂತೆ ಆಗಲೇ 7 ಮಿನಿಟ್ಸ್ ಡಿಸ್ಟೆನ್ಸ್ ಅಲ್ಲಿ ಏರ್ಪೋರ್ಟ್ ಮತ್ತೆ ಇಂಡಿಯಾ ಎಸ್ಟೇಟ್ನ ಸ್ಕೈ ವ್ಯೂ ಸೈಟ್ ಇರುವಂಥದ್ದು. Sky is the limit and now it's time to touch the limit. ಹಾಗಾದ್ರೆ ಇನ್ಯಾಕ್ ತಡ, ಇಂಡಿಯಾ ಎಸ್ಟೇಟ್ನ ಈ ಫ್ಲಾಟ್ ಅನ್ನ ಬುಕ್ ಮಾಡಿ ಕಡಿಮೆ ವೆಚ್ಚದಲ್ಲಿ ಸ್ವಂತ ಮನೆಯನ್ನ ನಿಮ್ಮದಾಗಿಸಿಕೊಳ್ಳಿ. ಬಾಯ್.